ಜೊತೆ ಇವಾಗ ಸುಪ್ರೀತ್ ಮತ್ತೆ ಸುಪ್ರೀತ್ ಪೇರೆಂಟ್ಸ್ ಇದ್ದಾರೆ. ಪೇರೆಂಟ್ಸ್ ಹತ್ರ ಕೇಳೋಣ ಡಾಕ್ಟರ್ ಬಸ್ ಸರ್ವಿಸ್ ಹೇಗಿತ್ತು, ಈಗ ಯಾವ ಊರಿಂದ ಬಂದಿರೋದು, ಯಾವ ಕಾಲೇಜಿಗೆ ಹೋಗ್ತಿದ್ದಾರೆ, ಡಾಕ್ಟರ್ ಬಸ್ ಸರ್ವಿಸ್ ಹೇಗಿತ್ತು ಅಂತಾನೆ ಒಂದ್ಸತಿ ಕೇಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಾವು ಬಿಜಾಪುರಿಂದ ಬಂದಿದ್ದು. ಗೋಲ್ ಗುಂಬಜ್ ಗೊತ್ತಲ್ಲ ಮೇಡಮ್? ಹಾ ಗೊತ್ತಿದೆ, ಹೇಳಿ. ಅದು ಅಲ್ಲಿಂದ ಬಂದಿವಿ. ಓಕೆ. ಹೋದ ವರ್ಷ ಕಡಿಮೆ ಮಾಡಿದ್ದ, ಸೆಕೆಂಡ್ ಇಯರ್ ಮುಗಿಸ್ಕೊಂಡು. ಓಕೆ. ನೆಕ್ಸ್ಟ್ ಟೈಮ್ ನಾವೇನು ಹೊರಗೆ ಎಲ್ಲಿ ಕಳಿಸ್ಬಾರ್ದು ಅನ್ಕೊಂಡು ಇಲ್ಲೇ ಇಂಡಿಯನ್ ಒಳಗೆ ಮಾಡ್ಬೇಕು ಅಂತ ವಿಚಾರ ಮಾಡಿದ್ದೆವು. ಬಟ್ ಒಂದ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಉಗುರು ಅದೆಲ್ಲ ಪ್ರಾಬ್ಲಮ್ ಆಗಿ ಸ್ವಲ್ಪ ಒಂದ್ 4 ತಿಂಗಳ ಪ್ರಾಬ್ಲಮ್ ಆಗಿ ಅವ್ನ ಸ್ಟಡಿನೇ ಬ್ಯಾಕ್ ಆಯ್ತು. ಓಕೆ. ಹೀಗಾಗಿ ಅವನು ಏನ್ ಮಾಡ್ದ, ಮತ್ತೊಮ್ಮೆ ಎಕ್ಸಾಮ್ ಕೂಡಿಸ್ತೇವೆ. ಅದ್ರೊಳಗೆ ಕೂತ್ರು ಒಂದು 300 ಅಬೌವ್ ತಗೊಂಡ. ಬೆಟರ್, ನಾಟ್ ಸೋ ಬ್ಯಾಡ್. ಬಟ್ ನಮಗೂ ಸ್ವಲ್ಪ ಫೀಲ್ ಆಯ್ತು ಮೇಡಮ್, ಕಡಿಮೆ ಆಗ್ಬಿಟ್ಟಿದೆ, ಕಡಿಮೆ ಆಯ್ತು, ಹೆಂಗ್ ಮಾಡ್ಬೇಕು, ಹೆಂಗ್ ಕಳಿಸ್ಬೇಕು ಅಂತ ಹೇಳಿ ಭಯ ಬತ್ತು. ಆ ಮಗ ಕಲಿಬೇಕಂತಿದ್ದ. ಹಂಗೆ ಹೋದ ವರ್ಷದಿಂದ ಕೆಲವೊಂದು ಫೋನ್ ನಂಬರ್ ನಾನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಫೋನ್ ನಂಬರ್ ಎಲ್ಲ ಕಡೆ ನಾನು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೆಲವೊಂದೆಲ್ಲ ಕನ್ಸಲ್ಟೆಂಟಿಗೆ ಕನ್ಸಲ್ಟ್ ಮಾಡಿದೆ. ಬಟ್ ನನಗೆ ಯಾವುದೂ ಅಷ್ಟು ಕನ್ಸಲ್ಟ್ ಮಾಡಿದ್ದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಯ್ತು. ಅದಕ್ಕೆ ನಾನು ಇಲ್ಲಿ ಡಾಕ್ಟರ್ ಬರ್ತಿಗೆ ಬಂದಿದ್ದೆ ಮೇಡಮ್. ಖುಷಿ ಅನಿಸ್ತು. ರಿಯಾಜ್ ಸರ್ದು ನಮ್ಗೆ ಹೇಳಿಬಿಟ್ಟು ಅದನ್ನ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಪರ್ಸನಲ್ ಕೇರ್ ಮಾಡ್ತಾರಂತ ಅನ್ಕೊಂಡು. ಹೀಗಾಗಿ ನಾನು ಒಂಥರ ಖುಷಿ ಆಯ್ತು, ನನ್ನ ಮಗನು MBBS ಮುಗಿಸ್ಕೋಬಹುದು ಅಂತ ಹೇಳಿ. ಮ್ಯಾಮ್ ಆಕ್ಚುಲಿ ನೀವೇನ್ ಹೋಪ್ ಇಟ್ಕೊಂಡಿದ್ದೀರಾ ಡೆಫಿನೆಟ್ಲಿ ಅದು ಖಂಡಿತ ಇದ್ದೇ ಇರತ್ತೆ. ನಾಟ್ ಇವಾಗ ಮಾತ್ರ ಅಲ್ಲ, ಕಂಪ್ಲೀಟ್ MBBS ಮುಗಿಸ್ಕೊಂಡು ಇಂಡಿಯಾ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲ ಒಂದು ಸಪೋರ್ಟ್ ದಿಂದ ನಮ್ಮ ಮಗನಿಗೆ ಮುಗಿಸ್ಕೊಂಡು ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್.